ಕೋಲಾರದಲ್ಲಿ ಯುವ ಕಾಂಗ್ರೆಸ್ ನಾಯಕರ ಮಧ್ಯೆ ಕಿತ್ತಾಟ ನಡೆದಿದ್ದು ಇಟಿಸಿಎಂ ಸರ್ಕಲ್ನಲ್ಲಿ ಬಿಗುವಿನ ವಾತಾವರಣ ಏರ್ಪಟ್ಟಿತ್ತು. ಯುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಉದಯ್ ಭಾನು ಚಿಬ್ಗೆ ಸ್ವಾಗತ ಮಾಡಲು ಪೈಪೋಟಿ ಏರ್ಪಟ್ಟಿದೆ. ಮತಗಳ್ಳತನ ವಿರುದ್ಧ ಪಂಚಿನ ಮೆರವಣಿಗೆ ಹಾಗೂ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರತ್ಯೇಕವಾಗಿ ಯುವ ರಾಷ್ಟ್ರೀಯ ಅಧ್ಯಕ್ಷರನ್ನು ಸ್ವಾಗತ ಮಾಡಲು ಮುಂದಾಗಿದ್ದರು. ಜಿಲ್ಲಾ ಮಟ್ಟದ ಯೂತ್ ಕಾಂಗ್ರೆಸ್ ಕಡೆಗಣಿಸಿ ಸ್ವಾಗತ ಮಾಡಿದ್ದಾರೆಂದು ಜಿಲ್ಲಾಧ್ಯಕ್ಷ ಅಪ್ರೀದ್ ಸಾಬ್ ರೊಚ್ಚಿಗೆದ್ದಿದ್ದಾರೆ. ಈ ವೇಳೆ ಪರಸ್ಪರ ಕೈಕೈ ಮಿಲಾಯಿಸಲು ಮುಂದಾಗಿದ್ದ ಘಟನೆ ನಡೆದಿದೆ. ಶತಮಾನಗಳ ಚಂದ್ರಗ್ರಹಣವನ್ನ ಜನರು ಕೌತುಕದಿಂದ ಕಣ್ತುಂಬಿಕೊಂಡಿದ್ದಾರೆ. ಗ್ರಹಣ ಇದ್ದಿದ್ದರಿಂದ ನಿನ್ನೆ ಬೆಳಗ್ಗೆಯಿಂದಲೇ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮಾಡಿ ಬಾಗಿಲು ಬಂದ್ ಮಾಡಲಾಗಿತ್ತು. ಈಗ ಮುಂಜಾನೆ ದೇವಸ್ಥಾನಗಳ ಬಾಗಿಲನ್ನು ತೆಗೆದು ದೇವಸ್ಥಾನಗಳನ್ನು ಶುದ್ಧೀಕರಣ ಮಾಡಿ ಪೂಜೆ ಮಾಡಲಿಕ್ಕೆ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ನಿನ್ನೆ ರಾತ್ರಿ ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯದಲ್ಲಿ ಸಾರ್ವಜನಿಕರಿಗೆ ಚಂದ್ರಗ್ರಹಣ ವೀಕ್ಷಣೆಗೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಟೆಲಿಸ್ಕೋಪ್ ಮೂಲಕ ಚಂದ್ರಗ್ರಹಣ ನೋಡಿದ ಜನರು ಖುಷಿಯಾದರು. ಚಂದ್ರಗ್ರಹಣದ ಬಗ್ಗೆ ತಾರಾಲಯದ ನಿರ್ದೇಶಕ ಗುರುಪ್ರಸಾದ್ ಉಪನ್ಯಾಸವನ್ನು ನಡೆಸಿಕೊಂಡರು. ನಾಡಿನ ವಿವಿಧ ದೇಗುಲಗಳಲ್ಲಿ ಗ್ರಹಣ ಕಾಲದಲ್ಲಿ ವಿಶೇಷ ಪೂಜೆ ನಡೆಯಿತು. ಇತಿಹಾಸ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇಗುಲದಲ್ಲಿ ಭಕ್ತರಿಗೆ ಆತ್ಮಲಿಂಗ ಸ್ಪರ್ಶ ಪೂಜೆಗೆ ಅವಕಾಶ ನೀಡಲಾಗಿತ್ತು. ಗ್ರಹಣ ಮೋಕ್ಷ ಕಾಲದವರೆಗೂ ಮಹಾಬಲೇಶ್ವರನ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ನೀಡಲಾಗಿತ್ತು. ಇತ್ತ ಗದಗದ ಸೋಮೇಶ್ವರ ದೇಗುಲದಲ್ಲೂ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯಿತು. ಗ್ರಹಣ ಆರಂಭಕ್ಕೂ ಮುನ್ನವೇ ದೇಗುಲದಲ್ಲಿ ವಿಶೇಷ ಜಲಾಭಿಷೇಕ ಮಾಡಲಾಯಿತು. ಗ್ರಹಣ ಅಂತ್ಯದ ಕಾಲದವರೆಗೂ ಜಪ ತಪ ಅನುಷ್ಠಾನಗಳು ನಡೆಯಿತು. ಚಂದ್ರಗ್ರಹಣ ಪ್ರಯುಕ್ತ ಮಹಾಕೂಟದ ಪುಷ್ಕರಣಿಯಲ್ಲಿ ಭಕ್ತರು ಧ್ಯಾನವನ್ನು ಮಾಡಿದರು. ಪುಷ್ಕರಣಿಯಲ್ಲಿ ಮಿಂದ ಭಕ್ತ ವೃಂದ ಅಲ್ಲೇ ನೀರಿನಲ್ಲಿ ಜಪಾನುಷ್ಠಾನ ಮಾಡಿದರು. ಜಪಾನುಷ್ಠಾನದಲ್ಲಿ ನೂರಾರು ಸಾಧು ಸಂತರು ಭಾಗಿಯಾಗಿದ್ದರು. ಇತ್ತ ರಾಯಚೂರಲ್ಲಿ ಭಕ್ತರು ನೀರಿನಲ್ಲಿ ಕುಳಿತು ಅನುಷ್ಠಾನವನ್ನು ಮಾಡಿದ್ದಾರೆ. ನೀರು ತುಂಬಿದ ಪಾತ್ರೆಯಲ್ಲಿ ಕುಳಿತು ಮಡಿಯಲ್ಲಿ ಅನುಷ್ಠಾನವನ್ನು ಮಾಡಿರುವಂಥದ್ದು. ನೀರಿನಲ್ಲೇ ಕುಳಿತು ಮಂತ್ರ ಸಿದ್ಧಿಗಾಗಿ ವಿಷ್ಣು ಸಹಸ್ರನಾಮ ಪಠಿಸಲಾಯಿತು. ಚಂದ್ರಗ್ರಹಣದ ವೇಳೆ ಮೂಢನಂಬಿಕೆ ವಿರೋಧಿಸಿ ಆಹಾರ ಸೇವನೆ ಮಾಡಲಾಗಿದೆ. ಬೆಂಗಳೂರಿನ ಟೌನ್ ಹಾಲ್ ಮುಂದೆ ಜಾಗೃತಿ ಕಾರ್ಯಕ್ರಮ ಮಾಡಲಾಗಿದೆ. 150ಕ್ಕೂ ಹೆಚ್ಚು ಜನರಿಂದ ಆಹಾರ ಸೇವನೆ ಮಾಡಿದ್ದಾರೆ. ನಮ್ಮ ನಡಿಗೆ ವಿಜ್ಞಾನದೆಡೆಗೆ ಶೀರ್ಷಿಕೆ ಅಡಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಸ್ಕೆಟ್, ಹಣ್ಣು, ಹಂಪಲು, ನೀರು ಸೇವನೆ ಮಾಡಿದ್ದಾರೆ. ಈ ಮೂಲಕ ಮೂಢನಂಬಿಕೆ ತೊಲಗಲಿ ಅಂತ ಸೇವನೆ ಮಾಡಿದ್ದಾರೆ ಪ್ರಗತಿಪರರು. ಯಾವ ರೀತಿ ಮೆಸೇಜ್ ಕೊಡೋದಕ್ಕೆ ಸರ್, ನಾವು ಸಿದ್ದರಾಮಯ್ಯ ಲಾ ಕಾಲೇಜಿನ ವಿದ್ಯಾರ್ಥಿಗಳು. ನಾನು ಅಲ್ಲಿ ಪ್ರಾಂಶುಪಾಲೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರಮುಖವಾಗಿ ಏನು ಅಂತಂದರೆ, ನಾವು ಈಗ ಕಾನೂನು ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಈ ಚಂದ್ರಗ್ರಹಣ ಇರ್ಬೋದು, ಸೂರ್ಯಗ್ರಹಣ ಇರ್ಬೋದು, ಅವೆಲ್ಲವೂ ಕೂಡ ವೈಜ್ಞಾನಿಕವಾಗಿ ವಿದ್ಯಾರ್ಥಿಗಳು ಅರ್ಥೈಸ್ಕೊಳ್ಬೇಕು. ಯಾರು ಏನು ಈ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬಿಕೊಂಡು ಟಿ ವಿ ಮಾಧ್ಯಮಗಳಲ್ಲಿ ಅಥವಾ ಊಟವನ್ನು ಮಾಡಬಾರ್ದು, ಹೊರಗಡೆನೇ ಬರಬಾರ್ದು, ಅದರ ಕಿರಣಗಳಿಂದ ಎಫೆಕ್ಟ್ ಆಗುತ್ತೆ, ತೊಂದರೆ ಆಗ್ತದೆ ಅಂತ ಹೇಳಿ ಬಿಂಬಿಸ್ತಾ ಇರೋ ಅವರಿಗೆ ನಾವು ಸರಿಯಾದ ಉತ್ತರವನ್ನು ಈ ಒಂದು ಸಾಂಕೇತಿಕವಾದ ಒಂದು ಪ್ರತಿಭಟನೆಯ ಮೂಲಕ ಉತ್ತರವನ್ನು ಕೊಡ್ತಾ ಇದ್ದೀವಿ. ಪ್ರಪಂಚದಲ್ಲಿ ಇಡೀ ಜಗತ್ತಿನಾದ್ಯಂತ ನೈಸರ್ಗಿಕವಾಗಿ ನಡೆಯುವಂಥ ಎರಡೇ ಕ್ರಿಯೆ. ಬೀದರ್ನಲ್ಲಿ ಚಂದ್ರಗ್ರಹಣದ ವೇಳೆ ಸೈನಿಕ ಶಾಲೆ ಮಕ್ಕಳು ಮೌಢ್ಯಕ್ಕೆ ಸಡ್ಡನ್ನು ಹೊಡೆದಿದ್ದಾರೆ. ಬೈನಾಕ್ಯುಲರ್ ಹಿಡಿದು ಚಂದ್ರಗ್ರಹಣ ಕಣ್ತುಂಬಿಕೊಂಡಿದ್ದಾರೆ. ಬೀದರ್ನ ಸೈನಿಕ ಶಾಲೆಯಲ್ಲಿ ಬೈನಾಕ್ಯುಲರ್ ಹಿಡಿದು ಚಂದ್ರಗ್ರಹಣ ನೋಡಲಿಕ್ಕೆ ಮುಂದಾದಂಥ ಮಕ್ಕಳಿಗೆ ಬಾಳೆಹಣ್ಣು ವಿತರಿಸಿದೆ ಶಾಲಾ ಆಡಳಿತ ಮಂಡಳಿ. ಸೈನಿಕ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರು ಚಂದ್ರಗ್ರಹಣವನ್ನು ನೋಡಿ ಮೌಢ್ಯತವನ್ನು ಆಚರಿಸಬಾರದು, ನಭೋ ಮಂಡಲದ ಕೌತುಕವನ್ನು ಕಣ್ತುಂಬಿಕೊಳ್ಬೇಕು ಅಂತ ಶಿಕ್ಷಕರು ತಿಳಿಸಿದರು. ಚಂದ್ರಗ್ರಹಣದ ಬಗ್ಗೆ ವೈಜ್ಞಾನಿಕವಾಗಿ ತಿಳಿದುಕೊಂಡಿದ್ದೇವೆ. ಏನಂದರೆ, ಈಗ ನಮ್ಮ ಮನೆಯಲ್ಲೆಲ್ಲ ನಂಬ್ತಾರೆ ಮೂಢನಂಬಿಕೆಗಳು. ಈಗ ಚಂದ್ರಗ್ರಹಣ ಇದ್ದರೆ ಚಂದ್ರಗ್ರಹಣ ಟೈಮ್ನಲ್ಲಿ ಬಾಳೆಹಣ್ಣು ಆಗಲಿ ಏನು ತಿಂಡಿ ತಿನಿಸುಗಳನ್ನ ಏನು ತಿನ್ನಬಾರ್ದು. ಆದರೆ ವೈಜ್ಞಾನಿಕವಾಗಿ ನೋಡಿದರೆ ಇವೆಲ್ಲ ಮೂಢನಂಬಿಕೆಗಳಂತ ತಿಳಿತಾರೆ. ಈ ಗ್ರಹಣದ ಸಮಯದಲ್ಲಿ ಬಾಳೆಹಣ್ಣು ತಿಂದರೆ ಮನೆಯಲ್ಲೆಲ್ಲ ನಂಬ್ತಾರೆ ಗ್ರಹಣ ಇಡುತ್ತೆ ಅಂತ. ಆದರೆ ನಾವು ಬಂಗ್ಲೆಗುಡ್ಡದ ಕಾಡಿನಿಂದ ಬುರುಡೆ ತಂದಿದ್ದಾಗಿ ವಿಠಲಗೌಡ ಮಾಹಿತಿ ನೀಡಿದ್ದಾನೆ ಎನ್ನಲಾಗಿದೆ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಬುರುಡೆ ಶೋಧ ಮಾಡಲಿದೆಯಾ ಎಸ್ಐಟಿ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಬಂಗ್ಲೆಗುಡ್ಡ ಕಾಡಿಗೆ ಪೊಲೀಸ್ ಭದ್ರತೆ ನೀಡಲಾಗಿದೆ. ಬಂಗ್ಲೆಗುಡ್ಡ ಕಾಡಿನ ಒಳಭಾಗ ಯಾರೂ ಹೋಗದಂತೆ ಪೊಲೀಸ್ ಭದ್ರತೆ ನೀಡಲಾಗಿದೆ. ಇವತ್ತು ಎಸ್ಐಟಿ ಕಚೇರಿಗೆ ಆಗಮಿಸಲಿದ್ದಾರೆ ಎಸಿ ಸ್ಟೆಲಾ ವರ್ಗೀಸ್.
ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿರುವಂತಹ ಸರ್ಕಾರದ ನಿರ್ಧಾರವನ್ನು ಬಿಜೆಪಿ ವಿರೋಧ ಮಾಡ್ತಾ ಇದೆ. ಬಿಜೆಪಿ ವಿರೋಧಕ್ಕೆ ಮಾಧ್ಯಮ ಪ್ರಕಟಣೆ ಮೂಲಕ ಬಿಜೆಪಿ ವಿರುದ್ಧ ಸಚಿವ ಮಹದೇವಪ್ಪ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದಸರಾ ಐಕ್ಯತೆಯ ಆಚರಣೆಗಾಗಿಯೇ ಹೊರತು ಬಿಜೆಪಿಗರ ರಾಜಕೀಯಕ್ಕಲ್ಲ. ಬಾನು ಮುಷ್ತಾಕ್ ಸಾಮಾಜಿಕ ಪಿಡುಗುಗಳ ವಿರುದ್ಧ, ತಮ್ಮೊಳಗಿನ ಧಾರ್ಮಿಕ ಸಂಕೋಲೆಗಳ ವಿರುದ್ಧ ಗಟ್ಟಿಯಾಗಿ ದನಿಯನ್ನ ಮಾಡಿದಂಥವರು. ರೈತರು, ಮಹಿಳೆಯರ ಪರವಾಗಿ ದನಿಯಾಗಿ ಹಲವಾರು ಕಾಲ ಸಾಹಿತ್ಯ ಕೃಷಿಯನ್ನ ಮಾಡಿರುವಂಥವರು ಅಂತ ಹೇಳಿದರು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಸಂಧಾನ ಸಭೆ ಸಕ್ಸಸ್ ಆಗಿದೆ. ಚುನಾವಣೆ ಘೋಷಣೆಗೂ ಮುನ್ನವೇ ಎರಡೂ ಕ್ಷೇತ್ರಗಳ ಅವಿರೋಧ ಆಯ್ಕೆ ಫಿಕ್ಸ್ ಆಗಿದೆ. ಸವದತ್ತಿ ಹಾಗೂ ಯರಗಟ್ಟಿ ಕ್ಷೇತ್ರಗಳಲ್ಲಿ ಅವಿರೋಧ ಆಯ್ಕೆ ಬಹುತೇಕ ಫಿಕ್ಸ್ ಆಗಿದೆ. ಸವದತ್ತಿಯಿಂದ ವಿರೂಪಾಕ್ಷ ಮಾಮನಿ, ಯರಗಟ್ಟಿಯಿಂದ ಶಾಸಕ ವಿಶ್ವಾಸ್ ವೈದ್ಯ ಹೆಸರು ಅಂತಿಮ ಆಗಿದೆ. ಉಭಯ ನಾಯಕರ ಜೊತೆಗೆ ಸುದೀರ್ಘ ಚರ್ಚೆ ಮಾಡಿದ ಬಾಲಚಂದ್ರ ಜಾರಕಿಹೊಳಿ ಯರಗಟ್ಟಿಗೆ ಯಾವುದೇ ಅಭ್ಯರ್ಥಿ ಹಾಕದಂತೆ ವಿರೂಪಾಕ್ಷ ಮಾಮನಿಗೆ ಮನವೊಲಿಕೆ ಮಾಡಿದ್ದಾರೆ. ಸವದತ್ತಿಯಲ್ಲಿ ಅಭ್ಯರ್ಥಿ ಹಾಕದಂತೆ ವಿಶ್ವಾಸ್ ವೈದ್ಯಗೆ ಮನವೊಲಿಕೆ ಮಾಡಲಾಗಿದೆ. ಉಭಯ ನಾಯಕರ ಮನವೊಲಿಕೆ ಯಶಸ್ವಿ ಹಿನ್ನೆಲೆ ಎರಡೂ ಕ್ಷೇತ್ರದ ಅಭ್ಯರ್ಥಿ ಅಂತಿಮ ಆಗಿದೆ. ಯರಗಟ್ಟಿ ಅವಿರೋಧ ಆಯ್ಕೆ ಆಗಬೇಕು. ಯರಗಟ್ಟಿಯಿಂದ ವಿಶ್ವಾಸ್ ವೈದ್ಯ ಅವರು ಡಿಸಿಸಿ ಬ್ಯಾಂಕ್ ಆಯ್ಕೆ ಆಗಬೇಕು. ಅದಕ್ಕೆ ಅತಿ ದೇಶ ಅವರು ಸಂಪೂರ್ಣ ಸಹಕಾರ ಕೊಟ್ಟು ಅನ್ನೋ ಮಾತನ್ನು ನಮಗೆ ಭರವಸೆ ಕೊಟ್ಟರು. ಅದಕ್ಕೆ ನಾವೆಲ್ಲರೂ ಕೂಡಿ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಮಾನ್ಯ ಶಾಸಕರನ್ನ ಯರಗಟ್ಟಿ ಭಾಗದಿಂದ, ಇನ್ನು ಸವದತ್ತಿ ಭಾಗದಿಂದ ನಮ್ಮ ವಿರೂಪಾಕ್ಷ ಮಾಮನಿಯವರಿಗೆ ಅವರಿಗೆಲ್ಲ ಅಲ್ಲಿದ್ದಂಥ ನಮ್ಮ ವೈದ್ಯರು ಅವರೆಲ್ಲ ಸಹಕಾರ ಮಾಡಿ ಅವರು ಆ ಪ್ರಭುನವರು ಅವರೆಲ್ಲರೂ ಸೇರಿ ಸಹಕಾರ ಕೊಟ್ಟು ವಿರೂಪಾಕ್ಷ ಮಾಮನಿಯವರಿಗೆ ಸವದತ್ತಿಯಿಂದ ಅವಿರೋಧ ಆಯ್ಕೆ ಮಾಡೋದು. ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂಥವರು ಕಾಂಗ್ರೆಸ್ಗೆ ಇವಿಎಂ ಮೇಲೆ ವಿಶ್ವಾಸ ಕಮ್ಮಿಯಾಗಿದೆ, ಈಗ ಬ್ಯಾಲೆಟ್ ಪೇಪರ್ ನೆಪವಾಗಿದೆ. ಯಾಕೆ ಅಂತ ಸಿಎಂ ಡಿಸಿಎಂ ಅವರೇ ಹೇಳಬೇಕು. ಬ್ಯಾಲೆಟ್ ಪೇಪರ್ ತರ್ತಿರುವಂಥದ್ದು ಮೂರ್ಖತನದ ಪರಮಾವಧಿ. 3 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋತಿದೆ. ಜನರು ಅವರನ್ನು ತಿರಸ್ಕಾರ ಮಾಡಿದ್ದಾರೆ. ನಾವು ಬ್ಯಾಲೆಟ್ ಪೇಪರ್ಗೆ ಹೆದರ್ತಾ ಇಲ್ಲ, ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಪೇಪರ್ ಬಗ್ಗೆ ಹೆದರ್ಕೊಂಡು ಬ್ಯಾಲೆಟ್ ಪೇಪರ್ ಇವತ್ತು ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ನೆನಪಾಗಿದೆ ಅಂತೇಳಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಹೇಳಬೇಕು. ಇವತ್ತು ಸಿದ್ದರಾಮಯ್ಯನವರಾಗಲಿ, ರಾಹುಲ್ ಗಾಂಧಿ ಅವರಾಗಲಿ, ದೇಶದ ಜನತೆ ಯಾಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಕು, ಚಿಂತನೆ ಮಾಡಬೇಕೇ ವಿನಃ ಇವಿಎಂ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ. ಭಾರತೀಯ ಜನತಾ ಪಾರ್ಟಿ ಇವತ್ತು ಬ್ಯಾಲೆಟ್ ಪೇಪರ್ ಬಗ್ಗೆನೂ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಇವಿಎಂ ಬಗ್ಗೆ. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಬಳಸಿ ಚುನಾವಣೆ ನಡೆಸಲು ಸಚಿವ ಸಂಪುಟ ತೀರ್ಮಾನ ಕೈಗೊಂಡಿದೆ. ಕರ್ನಾಟಕ ಸರ್ಕಾರದ ನಿರ್ಧಾರವನ್ನು ಮಲ್ಲಿಕಾರ್ಜುನ ಖರ್ಗೆ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಇವಿಎಂನಲ್ಲಿ ಮಹಾಮೋಸ ಆಗಿದೆ. ನಾನು ಸಹ ಚುನಾವಣೆಯಲ್ಲಿ ಸೋತಾಗ ಮತಗಳ್ಳತನವಾಗಿತ್ತು. ನನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಜನಮನ್ನಣೆ ಸಿಕ್ಕು ಗೆಲ್ತೇನೆ ಎಂಬ ವಿಶ್ವಾಸವಿತ್ತು. ಆ ನನ್ನ ನಿರೀಕ್ಷೆ ಹುಸಿಯಾಯಿತು. ನಮ್ಮ ಕಣ್ಣೆದುರೇ ಮೋಸ ಆಗಿದೆ ಅಂತ ಹೇಳಿದರು. ಮತ್ತು ಬ್ಯಾಲೆಟ್ ಪೇಪರ್ಗೆ ನಾವು ಇವತ್ತೇ ಕೇಳ್ತಾ ಇಲ್ಲ. ಸುಮಾರು 10-15 ವರ್ಷದಿಂದ ಬ್ಯಾಲೆಟ್ ಪೇಪರ್ ತರಬೇಕು, ಈ ಇವಿಎಂದಾಗ ಮೋಸ ಆಗ್ತದೆ ಅಂತ ಹೇಳಿ ಅದ್ರದ್ದು ನಾವು ಚಳುವಳಿ ಮಾಡ್ತೀವಿ. ಇವಿಎಂ ಇರಬೇಕು ಅಂತನವರು ಅವ್ರು ಈಗ ಹೇಳ್ತಾರೆ ಇದು ಸರಿ ಇದೆ, ನೀವು ಯಾಕೆ ವಿರುದ್ಧ ಮಾಡ್ತೀರಿ, ಹಂಗಾಗಿ ಈಗ ನಂಬಿಕೆ ಯಾಕಿಲ್ಲ ಅಂತಂದರೆ ನೀವು ಇವಿಎಮ್ನೂ ಬದಲಾಯಿಸ್ತೀರಿ, ವೋಟ್ ಚೋರಿನೂ ಮಾಡ್ತೀರಿ. ಕರ್ನಾಟಕದಲ್ಲೇ ವೋಟ್ ಕಳ್ತನ ಆಗಿವೆ, ಬಿಹಾರದಲ್ಲೂ ಅದು ಆಗಿದೆ. ನಾನು ಇಷ್ಟೊಂದು ಕೆಲಸ ಮಾಡಿದ್ಮೇಲೆ ನ್ಯಾಚುರಲಿ ಜನ ಕೈ ಬಿಡೋದಿಲ್ಲ ಅಂಥೇಳಿ ನನ್ನ ನಂಬಿಕೆ ಇತ್ತು. ಅದು ನನ್ನ ನಂಬಿಕೆ ಹುಸಿಯಾಯಿತು. ನಮ್ಮ ಕಣ್ಣೆದುರು ಸ್ಥಳೀಯ ಸಂಸ್ಥೆ ಎಲೆಕ್ಷನ್ನಲ್ಲಿ ಬ್ಯಾಲೆಟ್ ವಿಚಾರ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾಳೆ ನಾಡಿದ್ದೋ ನಾನು ಕಾನೂನು ತಂದು ತೋರಿಸ್ತೀನಿ, ಅವರೇ ಮಾಡಿರೋ ಕಾನೂನು ತಂದು ತೋರಿಸ್ತೀನಿ. ಇವಿಎಂ ಅಥವಾ ಬ್ಯಾಲೆಟ್ ಅಂತ ಅವರೇ ಮಾಡಿರೋದು ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದರು. ಈಗ ನಾನು ನಾಳೆನೋ ನಾಡಿದ್ದೋ ಕಾನೂನು ತಂದು ತೋರಿಸ್ತೀನಿ. ಬಿಜೆಪಿಯವರು ಯಾಕೆ ಮಾಡಿದ್ರು? ಬಿಜೆಪಿಯವರು ಅದನ್ನ ಆಕ್ಟ್ ಮಾಡ್ಬೇಕಾದ್ರೆ ಲೋಕಲ್ ಬಾಡೀಸಲ್ಲಿ ಬ್ಯಾಲೆಟ್ ಆರ್ ಇವಿಎಂ ಅಂತ ಮಾಡ್ರೆ ಯಾಕೆ ಮಾಡಿದ್ರು? ಗೇಮಿಂಗ್ ಆ್ಯಪ್ ಮುಖಾಂತರ ಅಕ್ರಮ ಹಣ ವರ್ಗಾವಣೆ ವಿಚಾರವಾಗಿ ಇಡಿ ಅಧಿಕಾರಿಗಳ ತನಿಖೆ ಮುಂದುವರೆದಿದೆ. ಇವತ್ತಿಗೆ ಕಸ್ಟಡಿ ಅಂತ್ಯವಾಗಿದ್ದು ಶಾಸಕ ವೀರೇಂದ್ರ ಪಪ್ಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಈಗಾಗಲೇ 3 ಬಾರಿ ಕೋರ್ಟ್ಗೆ ಹಾಜರುಪಡಿಸಿ 14 ದಿನ ಕಸ್ಟಡಿಗೆ ಪಡೆದಿರುವಂಥ ಇಡಿ ಟೀಮ್ ಬಹುತೇಕ ಇವತ್ತು ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಬಹುತೇಕ ಶಾಸಕ ಪಪ್ಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸುವಂಥ ಸಾಧ್ಯತೆ ಹೆಚ್ಚಿದೆ.
ಒಂದು ಧರ್ಮ, ಒಂದು ಸಮುದಾಯ, ಅದಕ್ಕೆ ತಮ್ಮದೇ ಆದ ಸಿದ್ಧಾಂತ, ಇತಿಹಾಸ ಇರುತ್ತೆ. ಅದರ ಮೇಲೆಯೇ ಅಸ್ಮಿತೆ, ಐಡೆಂಟಿಟಿ ನಿರ್ಣಯ ಆಗೋದು ಎಂದಿದ್ದಾರೆ SM ಜಾಮದಾರ್. ಜಾಗತಿಕ ಲಿಂಗಾಯತ ಮಹಾಸಭೆ ಅಲ್ಲ, 400ಕ್ಕೂ ಮಠಗಳು ಒಗ್ಗೂಡಿವೆ. ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸಬೇಕು. ಎಲ್ಲರೂ ಸೇರಿ ನಿರ್ಣಯ ಮಾಡಿದ್ದೇವೆ. ಜಾತಿಗೆ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ 101 ಪಂಗಡಗಳಿವೆ. ಜಾತಿ ಹೆಸರಲ್ಲಿ ನಿಮ್ಮ ಜಾತಿಯ ಹೆಸರನ್ನ ಬರೆಸಬೇಕು. ಲಿಂಗಾಯತ ಧರ್ಮ ಎಂದು ಬರೆಸೋದು ನಿಮ್ಮ ನಿಜವಾದ ನಿಲುವು. ನಮ್ಮ ಧರ್ಮ ಲಿಂಗಾಯತ ಅಷ್ಟೇ, ಆದರೆ ವೀರಶೈವ ಅಂತ ಬರೋದಿಲ್ಲ. ಸರ್ಕಾರಿ ಆದೇಶದ ಮೂಲಕ ಕೋರ್ಟ್ಗೂ ಇದನ್ನ ಸಲ್ಲಿಕೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ರಾಯಚೂರಿನ ಲಿಂಗಸಗೂರಿನಲ್ಲಿ ಖೊಟ್ಟಿ ದಾಖಲೆ ಸೃಷ್ಟಿಸಿ ಪುರಸಭೆ ಅಧಿಕಾರಿಗಳು ನಕಲಿ ಖಾತಾ ಸೃಷ್ಟಿಸಿದ್ದ ಪ್ರಕರಣದಲ್ಲಿ ಅಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ. ನ್ಯೂಸ್ 18 ವರದಿ ಬಳಿಕ ರಾಯಚೂರು ಜಿಲ್ಲಾಧಿಕಾರಿ, ಪುರಸಭೆ ಮುಖ್ಯಾಧಿಕಾರಿ ರವಿ ಶಿರಗುಪ್ಪಿ, ಕಂದಾಯ ಅಧಿಕಾರಿ ಅಶೋಕ್, ಕಂದಾಯ ನಿರೀಕ್ಷಕ ಫಯಾಜ್ ಹಾಗೂ ಬಿಲ್ ಕಲೆಕ್ಟರ್ ಕುಬೇರ ಅನ್ನೋರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಪುರಸಭೆಯ 4 ಅಧಿಕಾರಿಗಳಿಂದ ನಕಲಿ ಖಾತಾ ಪ್ರಕರಣ ನಡೆದಿತ್ತು. ನಿಮ್ಮ ವಿರುದ್ಧ ಯಾಕೆ ಶಿಸ್ತು ಕ್ರಮ ಕೈಗೊಳ್ಳಬಾರದು ಅಂತ ಜಿಲ್ಲಾಧಿಕಾರಿ ಶೋಕಾಸ್ ನೋಟಿಸ್ನಲ್ಲಿ ಪ್ರಶ್ನಿಸಿದ್ದಾರೆ. ಇದು ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಮೈಸೂರು ನಗರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆಸಲಾಗಿರುವಂಥದ್ದು. ಅಕ್ರಮವಾಗಿ ಗಾಂಜಾ ಸಾಗಿಸ್ತಾ ಇದ್ದಂಥ ವ್ಯಕ್ತಿಯನ್ನು ಬಂಧನ ಮಾಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಬೆಂಗಳೂರು ಕಡೆಯಿಂದ ಮೈಸೂರಿಗೆ ಗಾಂಜಾ ಸಾಗಿಸುವಾಗ ಪೊಲೀಸರು ದಾಳಿಯನ್ನು ಮಾಡಿ ಶ್ರೀನಿವಾಸ ಅಲಿಯಾಸ್ ಗಾಂಜಾ ಸೀನನ್ನು ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರು 4.50 ಲಕ್ಷ ಮೌಲ್ಯದ 14 kg 150 ಗ್ರಾಂ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಆರೋಪಿ ಶ್ರೀನಿವಾಸ್ ಮೇಲೆ ಈಗಾಗಲೇ ರಾಜ್ಯ ಹಾಗೂ ಹೊರರಾಜ್ಯದ ವಿವಿಧ ಪೊಲೀಸ್ ಠಾಣೆಯಲ್ಲಿ NDPS ಕಾಯ್ದೆಯ ಅಡಿಯಲ್ಲಿ 8ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಬಿಡದಿ ಬಳಿ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗೆ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ಹೊಸೂರು ಬಳಿಯ ಮಧುರಮ್ಮ ದೇವರ ಮೇಲೆ ಪ್ರಮಾಣ ಮಾಡಿ ಸಂಕಲ್ಪ ಮಾಡಿದ್ದಾರೆ. ರೈತರ ಜಮೀನಿನಲ್ಲಿರೋ ಲಕ್ಷಾಂತರ ತೆಂಗಿನ ಮರಗಳನ್ನು ಕಡಿಯಲು ಮುಂದಾಗಿದ್ದಾರೆ. ಅಂಥವರು ಹಾಳಾಗ್ಲಿ ಅಂತ ಹಾಲು ತುಪ್ಪ ಬಿಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಮಗೆ ವಿಷ ಕೊಡ್ಲಿ, ನಾವು ನೋಡೋಣ, ನಮ್ಮ ಭೂಮಿಯನ್ನ ಬಿಡೋದಿಲ್ಲ ಅಂತ DCM DK ಶಿವಕುಮಾರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಬಳಿ ಬೈರ್ಮಂಗಲ ಕೆಂಚಕಾರನಹಳ್ಳಿ ವ್ಯಾಪ್ತಿಯ ರೈತರು ತಮ್ಮ ಮೇಲೆ ಆಗ್ತಾ ಇರುವಂತಹ ಬಲವಂತದ ಭೂಸ್ವಾಧೀನ ದೌರ್ಜನ್ಯಕ್ಕೆ ಸಂಬಂಧಪಟ್ಟು ಮನವಿಯನ್ನು ಸಲ್ಲಿಸಲು ಹೋದಾಗ DK ಶಿವಕುಮಾರ್ ಅವರು ತಾನು ಒಬ್ಬ ಜನಪ್ರತಿನಿಧಿ ಎನ್ನುವುದನ್ನು ಮರೆತು ಒಬ್ಬ ರೌಡಿ ರೀತಿಯಲ್ಲಿ ಒಂದು ರೌಡಿ ಭಾಷೆಯಲ್ಲಿ ಮಾತನಾಡಿ ರೈತರನ್ನ ಬೆದರಿಸಲಿಕ್ಕೆ ಮಾಡಿರ್ತಕ್ಕಂಥ ಪ್ರಯತ್ನವನ್ನ ಇಡೀ ರಾಜ್ಯದ ರೈತ ಸಮುದಾಯ ತೀವ್ರವಾಗಿ ಖಂಡಿಸ್ತದೆ. ನಾವು 4 ಹಂತದ ಹೋರಾಟ ಮಾಡಬೇಕು ಅಂತ ಅನ್ಕೊಂಡೆ. ಒಂದು, ಇಲ್ಲಿ ರೈತರುಗಳ ಜೊತೆ ಏನು ಪ್ರತಿಭಟನೆ ಮಾಡ್ತಾ ಇದೀವಿ, ಇದು ಒಂದು ಹೋರಾಟ. ಮತ್ತೊಂದು, ದೊಡ್ಡ ದೊಡ್ಡ ಸಭೆಗಳು ಮಾಡಿ ದೊಡ್ಡ ದೊಡ್ಡ ಪರಿಸರವಾದಿಗಳು ಮತ್ತೆ ದೊಡ್ಡ ಬೇರೆ, ನಾವು ಪಕ್ಷ ಅಲ್ಲ, ಕಾಂಗ್ರೆಸ್ ಪಕ್ಷದವರು ಸಪೋರ್ಟ್ ಮಾಡಿ ದೊಡ್ಡ ರಾಜಕಾರಣಿಗಳು ಬೆಂಬಲ ತಗೊಂಡು ಒಂದು ಹೋರಾಟ ಮಾಡಬೇಕು ಅಂತ ಇದ್ದೀವಿ. ಮತ್ತೊಂದು, ನಾವೊಂದು ಮೈಸೂರಿನ HD ಕೋಟೆ ತಾಲೂಕಿನ ಬೀರಂಬಳ್ಳಿ ಗ್ರಾಮದಲ್ಲಿ ಶವ ಸಂಸ್ಕಾರಕ್ಕಾಗಿ ಗ್ರಾಮಸ್ಥರು ಪರದಾಟವನ್ನು ಮಾಡುತ್ತಿದ್ದಾರೆ. ಸ್ವಾತಂತ್ರ್ಯ ಬಂದು 78 ವರ್ಷವಾದರೂ ಕೂಡ ಗ್ರಾಮಕ್ಕಿಲ್ಲ ಮೂಲ ಸೌಕರ್ಯ. ಶವ ಸಂಸ್ಕಾರಕ್ಕಾಗಿ ಸ್ಮಶಾನ ಇಲ್ಲದೆ ಶವ ಬಿಟ್ಟು ಗ್ರಾಮಸ್ಥರು ಪರದಾಟವನ್ನು ಮಾಡಿದ್ದಾರೆ. ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೀರಂಬಳ್ಳಿ ಗ್ರಾಮದಲ್ಲಿ ಸುಮಾರು 1200ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಆದರೂ ಕೂಡ ಶವ ಸಂಸ್ಕಾರಕ್ಕೆ ಸ್ಮಶಾನ ಭೂಮಿ ಇಲ್ಲದೆ ಅಂತ್ಯಕ್ರಿಯೆಗೆ ಜನರು ಪರದಾಡುವಂಥ ಪರಿಸ್ಥಿತಿ ಇದೆ. 2022ರಲ್ಲಿ HD ಕೋಟೆ ಕಂದಾಯ ಇಲಾಖೆ ಬೀರಂಬಳ್ಳಿ ಗ್ರಾಮದ ಸರ್ವೆ ನಂಬರ್ 50ರಲ್ಲಿ 1 ಎಕರೆ ಜಾಗ ಸ್ಮಶಾನಕ್ಕೆ ನೀಡಲಾಗಿದೆ. ಆದರೆ ಸ್ಮಶಾನದ ಸ್ಥಳ ಯಾವುದು ಎಂಬುದೇ ತಿಳಿದಿಲ್ಲ. ಕಬಿನಿ ಜಲಾಶಯ ಭರ್ತಿಯಾದರೆ ಶವ ಸಂಸ್ಕಾರಕ್ಕೆ ಹರಸಾಹಸ ಮಾಡಬೇಕಾಗ್ತಾ ಇದೆ. ಆದೇಶ ಆಗಿದೆ. ಜೊತೆಗೆ ಅದನ್ನ ಬೇಗೂರು ಪಂಚಾಯತಿಗೆ PDOಗಳಿಗೆ ವರ್ಗ ಹಸ್ತಾಂತರ ಮಾಡಿದ್ದಾರೆ. ಎಷ್ಟನೇ ತಾರೀಕಲ್ಲಿ ಅಂದರೆ 25/1/2023. ಇದು ಅವ್ರ ರೆಸ್ಪಾನ್ಸಿಬಿಲಿಟಿ ಗ್ರಾಮ ಪಂಚಾಯತಿ ಇರುತ್ತೆ. PDO ಆಗಿರ್ಬೋದು, VA, RA ಎಲ್ಲ. ಇಲ್ಲಿ ಸಮಸ್ಯೆ, ಇಲ್ಲಿ ಸ್ಮಶಾನದ ವಿಚಾರ 2023ರಲ್ಲಿ ಕೂಡ ರೆವಿನ್ಯೂರು ಗುರುತಿಸಿ ಗ್ರಾಮ ಪಂಚಾಯತಿಗೆ ವಹಿಸವ್ರೆ. ಇಲ್ಲಿ ಗ್ರಾಮ ಪಂಚಾಯತಿ ವಿಫಲ, ಸಾರ್ವಜನಿಕರು ಮೋಸ ಮಾಡ್ತಿರೋದು ಗ್ರಾಮ ಪಂಚಾಯತಿ, ಬೇರೆ ಇಲಾಖೆ ಅಲ್ಲ. ಹಳ್ಳಿಲಿ ಆಡಳಿತ ಕೊಡಬೇಕಂತ ಗ್ರಾಮ ಪಂಚಾಯತಿಯವರು, ಬೇರೆಯವರು ಯಾರೂ ಅಲ್ಲ. ನಮಗೆ ಸುಮಾರು ಈ ಹೊಸ ಗ್ರಾಮ ಆಗಿ 73 ವರ್ಷ 75 ವರ್ಷ ಆಗಿದೆ. ಇಲ್ಲಿವರೆಗೂ ಸಹ ನಮ್ಮ ಊರಿನಲ್ಲಿ ಒಂದು ಸಾರ್ವಜನಿಕ ಮಶಾಣ ಇಲ್ಲ, ಸಾರ್ವಜನಿಕವಾಗಿ ಗೋಮಾಳಗಳಿಲ್ಲ, ಸಾರ್ವಜನಿಕವಾದ ಜಾಗಗಳನ್ನೆಲ್ಲ ಉಳ್ಳವರು ಅದನ್ನು ಅನುಭವಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಡವರು, ಕಾರ್ಮಿಕರು, ದಲಿತರು ಮತ್ತು ಹಿಂದುಳಿದವರಿಗೆ ಯಾವುದೇ ರೀತಿಯಾದ ಒಂದು ಶವ ಸಂಸ್ಕಾರ ಮಾಡೋಕ್ಕಾಗಲಿ ಅಥವಾ ಸಾರ್ವಜನಿಕ ಕಾರ್ಯಕ್ರಮ ಮಾಡೋದಕ್ಕಾಗಲಿ ಅಂತ ಹೇಳಿ ಒಂದು ಜಾಗ ಅಂತ ಮಡಗಿಲ್ಲ. ಉಳ್ಳವರು ಎಲ್ಲ ಆವರಿಸ್ಕೊಂಡು
ಯಾದಗಿರಿಯಿಂದ ಕೂಗಳತೆ ದೂರ ಹೋದ್ರೆ ಸಾಕು ಗುಂಡಿಗಳ ದರ್ಶನವಾಗುತ್ತೆ. ಯಾದಗಿರಿ ಟು ಸೇಡಂ ಸಂಪರ್ಕಿಸುವ ರಸ್ತೆಯ ಸ್ಥಿತಿ ಅಯೋಮಯ ಆಗಿದೆ. ರಸ್ತೆಯಲ್ಲಿ ಸಾವಿರಾರು ಬೃಹದಾಕಾರದ ಗುಂಡಿಗಳು ಬಿದ್ದಿದೆ. ಪ್ರತಿನಿತ್ಯ ನೂರಾರು ಅಪಘಾತಗಳು ಸಂಭವಿಸ್ತಾ ಇವೆ. ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ರಸ್ತೆಯಲ್ಲಿ ಚಾದರ ಹಾಸಿಕೊಂಡು ಮಲಗಿ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಭಾಳ ಏನಾಗ್ಯದ ಅಪಘಾತ ಆಗ್ಯಾವನು? ಅಪಘಾತ ಬೀಳ್ತಾರೆ, ದಿನ ಒಬ್ರಿಬ್ರು ಬೀಳ್ತಾರೆ. ಏನು ಯಾರು ಹೇಳ್ಲಿಕ್ಕೆ ಹಂಗೆ ಎಷ್ಟು ಆಯ್ತು ಆಗಿದ್ದು? ಸುಮಾರನೇ ಐತ್ರಿ. ಯಾದಗಿರಿಯಿಂದ ಸೇಡಂ ಕೊಪ್ಪಳದ ಶಕ್ತಿ ದೇವತೆ ಹುಲಿಗೆಯ ಶ್ರೀ ಹುಲಿಗೆಮ್ಮ ದೇವಿ ದರ್ಶನ ಪಡೆಯಲಿಕ್ಕೆ ಹೋಗುವಂತ ವಾಹನ ಸವಾರರು ಹೈರಾಣಾಗಿ ಹೋಗ್ತಾರೆ. ಈ ರಸ್ತೆಯಲ್ಲಿ ಹೋಗುವಾಗ ಜನರು ಇಲ್ಲಿನ ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕ್ತಾರೆ. ಇಟ್ನಾಳ ಕ್ರಾಸ್ನಿಂದ ಹುಲಿಗೆಗೆ ಸುಮಾರು 3 ಕಿಲೋಮೀಟರ್ ದೂರ ಇದ್ದು ಜನರು ಅಡ್ಡಾಡಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಇದೆ. ಈ ಬಗ್ಗೆ ಶಾಸಕರು ಪ್ರತಿಕ್ರಿಯೆ ನೀಡಿದ್ದು ಮಳೆಗಾಲ ಮುಗಿದ ಬಳಿಕ ರಿಪೇರಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಭಾಳ ಸಮಸ್ಯೆ ಇದೆ ಸರ್ ರೋಡ್. ಆದರೆ ಬಂದು ಮಂದಿ ಬಿದ್ದು ಎಲ್ಲ ಇದು ಮಾಡ್ತಾರೆ ಸರ್. ಯಾರು ತಗೊಳವಲ್ರು. ಅಡ್ಡಾಡ್ತಾರೆ ಸರ್. ಮಂಗಳ ಸುಖ ಅಡ್ಡಾಡ್ತಾರೆ ಸರ್. 9 ರಸ್ತೆಗಳು ಪ್ರಾರಂಭ ಆಗ್ತಾ ಇದ್ವು, ಟೆಂಡರ್ ಆಗಿದೆ ಆಲ್ರೆಡಿ. ಈ ಮಳೆ ಯಥೇಚ್ಛವಾಗಿರೋದ್ರಿಂದ ಮಳೆಗಾಲದಲ್ಲಿ ನಾವೇ ಆ ಗುತ್ತಿಗೆದಾರರಿಗೆ ಈ ಡಾಂಬೋರ್ ನಿಲ್ಲೋದಿಲ್ಲ ಬೇಡ ಅಂತಕ್ಕಂಥ ಮಾತು ಹೇಳಿದೆವು. ನಿಮಗೂ ಗೊತ್ತಿದೆ, ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಸೊ ಇದೇನಾಗುತ್ತೆ, ನಮ್ಮಲ್ಲಿ ವಿಂಡ್ ಫ್ಯಾನು ಮತ್ತು ಸೋಲಾರ್ ಇರೋದ್ರಿಂದ ನಮ್ಮ ಹಳ್ಳಿ ಕೆಪಾಸಿಟಿ ರೋಡ್ ಎಷ್ಟು ಒಂದು 8-10 ಟನ್ನಿಂದು ಕೆಪಾಸಿಟಿ ಇರ್ತದೆ. 100 ಟನ್ ವೆಹಿಕಲ್ ಹೋಗ್ತಾ ಇದ್ದಾವೆ. ಸೊ ಅವರಿಗೆ ನಾವು ಮನವಿ ಮಾಡಿದ್ದೇವೆ, ನೀವು ಎಲ್ಲಿ ರೋಡ್ ಬಳಕೆ ಮಾಡ್ತೀರಿ ಅಲ್ಲಿ ರೋಡು ರೆಸ್ಟೋರೇಷನ್ ಮಾಡಿಕೊಡ್ಬೇಕಂತೇಳಿ ಹೇಳಿದ್ದೇವೆ. ಹುಬ್ಬಳ್ಳಿಯಲ್ಲಿ ಎಲ್ಸಿ ಗೇಟ್ನಲ್ಲಿ ಸಂಭವನೀಯ ಅಪಘಾತ ತಪ್ಪಿಸಲು ಮೆಗಾ ಪ್ಲಾನ್ ಮಾಡಲಾಗಿದೆ. ನೈಋತ್ಯ ರೈಲ್ವೆಯ ಮೆಗಾ ಪ್ಲಾನ್ ಸಕ್ಸಸ್ ಆಗಿದೆ. ಲೆವೆಲ್ ಕ್ರಾಸಿಂಗ್ ಗೇಟ್ಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಇಡೀ ರೈಲ್ವೆ ಇಲಾಖೆಗೆ ಮಾದರಿಯಾಗಿದೆ ನೈಋತ್ಯ ರೈಲ್ವೆ ಕೆಲಸ. ನೈಋತ್ಯ ರೈಲ್ವೆ ಮಾದರಿಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಗೆ ಮುಂದಾಗಿದೆ ರೈಲ್ವೆ ಇಲಾಖೆ. ರೈಲ್ವೆ ಹಳಿಗಳಲ್ಲಿ ಅಚಾನಕ್ ಆಗಿ ಅಪಘಾತಗಳು ನಡೀತಾ ಇರೋದ್ರಿಂದ ಗೇಟ್ ಹಾಕಿದರೂ ತೂರಿ ಬಂದು ಟ್ರ್ಯಾಕ್ ಹಾದು ಹೋಗೋ ಜನರಿಂದ ಹಲವಾರು ಬಾರಿ ಅವಾಂತರ ಸೃಷ್ಟಿಯಾಗಿತ್ತು. ರೈಲ್ವೆ ಕ್ರಾಸಿಂಗ್ಗಳಲ್ಲಿ ಅಪಘಾತ ತಪ್ಪಿಸಲು ಹೊಸ ಪ್ಲಾನ್ ಮಾಡಲಾಗಿದೆ. ರೈಲ್ವೆ ಲೆವೆಲ್ ಕ್ರಾಸಿಂಗ್ ಗೇಟ್ಗಳ ಮೇಲೆ ಸಿಸಿ ಕ್ಯಾಮೆರಾ ಕಣ್ಗಾವಲು ಹಾಕಲಾಗಿದೆ. ಮಳೆಯಿಂದ ಹಾನಿಯಾದರೂ ಕೂಡ ಸರ್ಕಾರದಿಂದ ಪರಿಹಾರ ಬಂದಿಲ್ಲ. ಪರಿಹಾರಕ್ಕಾಗಿ ಒತ್ತಾಯಿಸಿ ಬೃಹತ್ ಬೈಕ್ ರ್ಯಾಲಿ ನಡೆಸಲಾಗಿದೆ. ಧಾರವಾಡ ಜಿಲ್ಲೆ ನವಲಗುಂದ ಕ್ಷೇತ್ರದ ರೈತರು ಬೈಕ್ ರ್ಯಾಲಿಯನ್ನು ಮಾಡಿದ್ದಾರೆ. ಬ್ಯಾಹಟ್ಟಿಯಿಂದ ಧಾರವಾಡವರೆಗೆ ಬೃಹತ್ ಬೈಕ್ ರ್ಯಾಲಿಯನ್ನು ಮಾಡಲಾಗಿದೆ. ಹೆಸರು, ಉದ್ದು, ಸೋಯಾಬೀನ್ ಸೇರಿದಂತೆ ಮುಂಗಾರು ಬೆಳೆಗೆ ಹಾನಿಯಾಗಿದೆ. ಸತತ ಮಳೆಗೆ ಹಾನಿಯಾಗಿರುವಂಥ ಮನೆಗಳು, ಕಳೆದ 1 ತಿಂಗಳ ಹಿಂದೆ ಸುರಿದ ಮಳೆಗೆ 97,000 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. ಮಳೆಯಿಂದ ಹಾನಿಗೆ ಸೂಕ್ತ ಪರಿಹಾರ ನೀಡುವಂತೆ ಮನವಿಯನ್ನು ಮಾಡಿದರೂ ಕೂಡ ಪರಿಹಾರ ನೀಡಿಲ್ಲ ಅಂತ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ರೈತರು ಕಿಡಿಕಾರಿದ್ದಾರೆ. ಸಾಲ ಮಾಡಿ ಬೆಳೆದಂಥ ಬೆಳೆಗಳು ಮಳೆಯಿಂದ ಹಾನಿಯಾಗಿವೆ. ಬೆಳೆ ಹಾನಿ ಸರ್ವೆ ಕಾರ್ಯ ಮುಗಿದರೂ ಕೂಡ ಪರಿಹಾರ ನೀಡ್ತಾ ಇಲ್ಲ ಅಂತ ಕಿಡಿಕಾರಿದರು. ಇನ್ನು ವಿವಿಧ ಬೇಡಿಕೆಗಳಿಗೆ ಈಡೇರಿಸಿ ದೊಡ್ಡ ಮಟ್ಟದಲ್ಲಿ ಬೈಕ್ ರ್ಯಾಲಿಯನ್ನು ಮಾಡಲಾಯಿತು. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಗೊಲ್ಲನಕಟ್ಟೆ ಗ್ರಾಮದಲ್ಲಿ ಕಳೆದ 1 ವಾರದಿಂದ ಚಿಕನ್ ಗುನ್ಯಾ ಅಟ್ಟಹಾಸ ಮೆರೆದಿದೆ. ಚಿಕನ್ ಗುನ್ಯಾ ರೋಗಕ್ಕೆ ಸಾರ್ವಜನಿಕರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಜ್ವರ, ಕೀಲು ನೋವು, ಕೆಮ್ಮು, ನೆಗಡಿ, ತಲೆನೋವು ಅಂತ ಇಡೀ ಊರಿಗೂರೇ ಹಾಸಿಗೆ ಹಿಡಿದು ಮಲಗಿದೆ. ಸುಮಾರು 200ಕ್ಕೂ ಹೆಚ್ಚು ಮನೆಗಳಿದ್ದು 850ಕ್ಕೂ ಹೆಚ್ಚು ಜನ ಸಂಖ್ಯೆ ಇದೆ. ಇಂಥ ಊರಿನ ಪ್ರತಿ ಮನೆಯಲ್ಲೂ 2ರಿಗಿಂತ ಹೆಚ್ಚು ಮಂದಿ ಚಿಕನ್ ಗುನ್ಯಾ ರೋಗಕ್ಕೆ ತುತ್ತಾಗಿದ್ದಾರೆ. ಆದರೆ ಆರೋಗ್ಯ ಇಲಾಖೆ ಮಾತ್ರ ನಿರ್ಲಕ್ಷ್ಯ ಮಾಡಿದೆ. ಚಿಕ್ಕಬಳ್ಳಾಪುರದ ಆದಿಯೋಗಿ ಈಶಾ ಫೌಂಡೇಶನ್ನಲ್ಲಿ ಈಶಾ ಗ್ರಾಮೋತ್ಸವ ಕಾರ್ಯಕ್ರಮವನ್ನು ಸದ್ಗುರು ಜೊತೆಗೆ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಮತ್ತು ಕೆಜಿಎಫ್ ನಟಿ ಶ್ರೀನಿಧಿ ಶೆಟ್ಟಿ ಚಾಲನೆಯನ್ನು ಕೊಟ್ಟರು. 18,000 ಹಳ್ಳಿಗಳಿಂದ ಕ್ರೀಡಾಭಿಮಾನಿಗಳು ಭಾಗವಹಿಸಿದ್ದು ಹಳ್ಳಿ ಜನತೆಯಲ್ಲಿ ಕ್ರೀಡಾಭಿಮಾನವನ್ನು ತುಂಬುವ ಸಲುವಾಗಿ ಗ್ರಾಮೋತ್ಸವ ಏರ್ಪಡಿಸಿದರು. ಗೆದ್ದ ತಂಡಗಳು ಕೊಯಮತ್ತೂರಿನಲ್ಲಿ ಏರ್ಪಡಿಸುವಂಥ ಗ್ರಾಮೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಅಂತ ಸದ್ಗುರುಗಳು ಮಾಹಿತಿಯನ್ನು ಕೊಟ್ಟರು. Over 18,000 villages and 5,000 teams, and here was the finals for Karnataka. These 2 teams, both the boys and girls, will be going to Coimbatore for the finals, and the important thing is to raise the human spirit, particularly to get the women out to play, not being concerned about what somebody is thinking about them. Most women in the rural spaces have not played a game after their 8-10 years of age, but they have come out now and in full spirit and full with how much fierceness they're playing this game. You must see.
ಬೆಂಗಳೂರಿನ ಶ್ರೀ ರಾಜರಾಜೇಶ್ವರಿ ನಗರದಲ್ಲಿರುವ ರಾಜರಾಜೇಶ್ವರಿ ಶಾಲೆಯಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತು. 2001ನೇ ಸಾಲಿನ ವಿದ್ಯಾರ್ಥಿಗಳು ತಮ್ಮ ಶಾಲೆಯಲ್ಲಿ 25ನೇ ವರ್ಷದ ವಿದ್ಯಾರ್ಥಿಗಳ ಸ್ನೇಹ ಸಂಗಮ ಹಾಗೂ ಗುರುವಂದನಾ ಕಾರ್ಯಕ್ರಮ ಏರ್ಪಡಿಸಿದರು. ತಾವು ಓದಿದ ಶಾಲೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಮುಖ್ಯೋಪಾಧ್ಯಾಯರನ್ನ, ಶಿಕ್ಷಕರನ್ನ ಆಹ್ವಾನಿಸಿ ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಶ್ರೀ ರಾಜರಾಜೇಶ್ವರಿ ಕೈಲಾಸ ಆಶ್ರಮ ಮಹಾಸಂಸ್ಥಾನದ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿಗಳು ಪಾಲ್ಗೊಂಡಿದ್ದರು. ಹಳೆ ವಿದ್ಯಾರ್ಥಿಗಳಿಗೆ ಆಶೀರ್ವಾದ ಮಾಡಿದರು. 25 ವರ್ಷದ ಬಳಿಕ ಒಂದೆಡೆ ಸೇರಿದ ಸ್ನೇಹಿತರು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿ ಖುಷಿಪಟ್ಟರು.